ಹಾಯ್ ಡಿಯರ್ ವಿವರ್ಸ್, ಇವತ್ತು ಏಪ್ರಿಲ್ 14. ಭಾರತ ರತ್ನ, ವಿಶ್ವರತ್ನ ಮನುಷ್ಯರು ಇರುವ ಈ ಜಗತ್ತಿನಲ್ಲಿ ಮನುಷ್ಯತ್ವದ ಪಾಠವನ್ನ ಹೇಳಿಕೊಟ್ಟು ಎಲ್ಲರನ್ನು ಸಮಾನರನ್ನಾಗಿ ಮಾಡಿದ ಮಹಾನಾಯಕ ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಜಯಂತಿ ಇದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಒಂದು ಕ್ವಶನ್ ಕೇಳ್ತಾರೆ, ಭಾರತ ದೇಶದಲ್ಲಿ ಡೆಮೋಕ್ರಸಿ ವರ್ಕ್ ಆಗುತ್ತಾ ಅಂತ. ಈ ಇಂಟರ್ವ್ಯೂ ಬಂದು except in a formal sense, if you want. Well, but elections are very important. No. Elections are important provided they produce really good men. But are they important because they allow you to change a government? I mean, it's better to change peaceably than to change. Yes, but who has got the idea, you see, that voting means change of government? Nobody has. People have no consciousness. And our electoral system, you see, is of a sort which never allows a man to choose the candidate. Now, for instance, the Congress went and said, vote for Bullock. Yes. Isn't it? Yes. Well, the man never cared who represented the Bullock. Whether it was a donkey who represented the Bullock, you see, or a very educated man who represented the Bullock. He simply voted for the Bullock. ಸೊ ಇದು ಇವತ್ತಿಗೂ ವ್ಯಾಲಿಡ್ ಆಗಿದೆ. ಫಾರ್ ಎಕ್ಸಾಂಪಲ್, ಈ ನ್ಯೂ ಮೂವಿನ ತಗೊಳ್ಳಿ. ಇಟ್ಸ್ ಕಾಲ್ ಸಂತೋಷ್. ಇಟ್ ಡಿಸ್ಕಸ್ ಕ್ರೈಮ್ ಅಗೇನ್ಸ್ಟ್ ದಲಿತ್, ಪೊಲೀಸ್ ಬ್ರುಟಾಲಿಟಿ, ಮಿಸಾಜನಿ ಅಂಡ್ ಎಕ್ಸೆಟ್ರಾ. ಒಂದ್ ಕಡೆ ಯುಕೆ ನಲ್ಲಿ ಇದನ್ನ ಆಸ್ಕರ್ ನಲ್ಲಿ ಕಳಿಸಿದ್ರೆ, ನಮ್ಮ ದೇಶದಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಸರ್ಟಿಫಿಕೇಟ್ ಈ ಮೂವಿಯನ್ನ ಬ್ಯಾನ್ ಮಾಡ್ತಾರೆ. ಇದೇ ತರದ ಇನ್ನೊಂದು ಮೂವಿ ಮಹಾತ್ಮ ಜ್ಯೋತಿರಾವ್ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರ ಜೀವನ ಚರಿತ್ರೆಯ ಒಂದು ಮೂವಿ ಬರ್ತಾ ಇದೆ. ಬರೀ ಟ್ರೇಲರ್ ನ ನೋಡಿ ನಮ್ಮ ದೇಶದ ಬ್ರಾಹ್ಮಣ ವರ್ಗದವರಿಗೆ ಸೆಂಟಿಮೆಂಟ್ ಹರ್ಟ್ ಆಗಿದೆ ಅಂತೆ. ಸೊ ಅವ್ರಿಗೆ ಕಾಸ್ಟ್ ಬದಲಿ ವರ್ಣವನ್ನ ರಿಪ್ಲೇಸ್ ಮಾಡಿ ಕೆಲವೊಂದಿಷ್ಟು ಸೆನ್ಸಾರ್ ನ ಮಾಡಿ ಕೆಲವೊಂದಿಷ್ಟು ಕಟ್ ನ ಹಾಕಿ ಫುಲೆ ಫಿಲ್ಮ್ ನ ರಿಲೀಸ್ ಗೆ ಸ್ಟೇ ತಂದಿದ್ದಾರೆ. ಇದು ಬರೀ ಮೂವಿಗೆ ಸಂಬಂಧಪಟ್ಟಿದ್ದಲ್ಲ, ಇದು ನಿಮ್ಮ ಹಕ್ಕಿಗೆ ಸಂಬಂಧಪಟ್ಟಿದ್ದು. ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಕನಸಿಗೆ ಸಂಬಂಧಪಟ್ಟಿದ್ದು. ಅದೇ ಇವರ ಪ್ರಾಪರ್ಗಂಡಾ ಫಿಲ್ಮ್ಗಳು ಲೈಕ್ ಕಾಶ್ಮೀರ್ ಫೈಲ್ಸ್, ಕೇರಳ ಸ್ಟೋರೀಸು, ಸಾಬರ್ಮತಿ ರಿಪೋರ್ಟ್, ಸಾವರ್ಕರ್, ಇಂಥ ಪ್ರಾಪರ್ಗಂಡಾ ಮೂವಿನ ಗೌರ್ಮೆಂಟ್ ಅವರು ಟ್ಯಾಕ್ಸ್ ಫ್ರೀ ಮಾಡೋದಲ್ಲಿ ಅದನ್ನ ಪ್ರಮೋಟ್ ಮಾಡ್ತಾರೆ. ಆದ್ರೆ ಇಂಥ ರಿಯಲಿಸ್ಟಿಕ್ ಫಿಲ್ಮ್ ಅನ್ನ, ಸತ್ಯ ಘಟನೆಗಳನ್ನ, ನಡೀತಾ ಇರೋ ವಿಷಯಗಳನ್ನ ಹೇಳಿದ್ರೆ ಸೆನ್ಸಾರ್ ಬೋರ್ಡ್ ಕಟ್ ಅನ್ನ ಎಕ್ಸೆಪ್ಟ್ ಮಾಡ್ತಾ ಇದೆ. ಓಕೆ ಸರಿ, ಇದು ಮೂವಿ ಅಷ್ಟೇ, ಮೂವಿಯಿಂದ ಏನು ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ನೀವು ಅನ್ಕೊಂಡಿರ್ಬೋದು. ಸೊ ಮೊದಲಿನ ಹಾಗಿಲ್ಲ, ನಾವೆಲ್ಲ ಒಂದೇ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಕೆಲವೊಬ್ರು ಅನ್ಕೊಂಡಿರ್ಬೋದು. ಮೊನ್ನೆ ಒಂದು ಘಟನೆ ನಡೀತು, ಅದು ಮೇ ಬಿ ಯಾವ ಟಿವಿ ಚಾನಲ್ ನಲ್ಲಿ, ಯಾವ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲೂ ಬಂದಿಲ್ಲ ಅಂತ ಅನ್ಕೊಂತೀನಿ. ಮೊನ್ನೆ ಒಬ್ರು ದಲಿತ ಶಾಸಕರು ರಾಮ ಮಂದಿರಕ್ಕೆ ಹೋಗಿ ಪೂಜೆಯನ್ನ ಮಾಡ್ಕೊಂಡ್ ಬರ್ತಾರೆ. ಒಬ್ಬ ದಲಿತ ಶಾಸಕ ಬಂದಿರೋದ್ರಿಂದ ದೇವಸ್ಥಾನ ಅಪವಿತ್ರ ಆಗಿದೆ ಅಂತ ಗೋಮೂತ್ರವನ್ನ ಹಾಕ್ತಿದ್ದಾನೆ. मंदिरों को अपवित्र मत करो, ये भगवान श्री राम का मंदिर है, चरणों में मैंने भी गंगा जल छिड़का है. ಅವತ್ತು ನಿಮ್ಮ ಓಟಿಗೋಸ್ಕರ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅಂದ್ರಲ್ಲ, ಆ ಜನ ಇವತ್ತು ಏನ್ ಮಾಡ್ತಿದ್ದಾರೆ? ಈ ಫಿಲ್ಮ್ಗಳು ಯಾಕೆ ರಿಲೀಸ್ ಆಗ್ತಾ ಇಲ್ಲ? ಇವತ್ತು ಈ ಅನ್ಟಚಬಿಲಿಟಿಯನ್ನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತಂದ್ರೆ, ನೀವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮಾಡಿ ಏನ್ ಉಪಯೋಗ?